ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ ಅಂತೆ, ಅವನ ಮಾತು ಯಾರೂ ನಂಬಬಾರ್ದಂತೆ. ಅಂದರೆ ಇವರು, ನಾನು ವರ್ಬ್ಯಾಟಿಮ್ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು, ಅವನ ಮಾತು ಯಾರೂ ನಂಬಬೇಡಿ, ಅವನ ಮೇಲೆ ಮೊದಲು ಆ್ಯಕ್ಷನ್ ತಗೋಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು. ಯಾಕೋ ಏಕಾಏಕಿ 2 ದಿವಸದಿಂದ ಡಿ ಕೆ ಶಿವಕುಮಾರ್ ಟೀಮ್ ವಿಪರೀತ ಅಗ್ರೆಸಿವ್ ಆದಂಗೆ ಅನ್ನಿಸ್ತಿಲ್ವಾ? ಅದೇ ನನಗನ್ಸುತ್ತೆ ಇದು ಟಿಟ್ ಫಾರ್ ಟ್ಯಾಟ್ ರೀತಿಯಲ್ಲಿ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆ ಕೊಡ್ತಿದ್ರು, ಸಿದ್ದರಾಮಯ್ಯನವರ ಬಣ ಅವರನ್ನು ಡಿಸೋನ್ ಮಾಡ್ತು. ಆದರೆ ಯತೀಂದ್ರರ ಹೇಳಿಕೆ ವ್ಯಾಪಕವಾಗಿ ಚರ್ಚೆ ಆಯಿತು. ಎಸ್. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದ ಪರವಾಗಿ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಡ್ತಾ ಇದ್ದಾರೆ. ಜನವರಿ 6ಕ್ಕೆ ಪ್ರಮಾಣ ವಚನ ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ಕೊಟ್ಟು ಸ್ವತಃ ಡಿ ಕೆ ಶಿವಕುಮಾರ್ ಇಕ್ಬಾಲ್ ಹುಸೇನ್ರ ಹೇಳಿಕೆಯನ್ನು ಡಿಸೋನ್ ಮಾಡ್ತಿದ್ದಾರೆ. ಆದರೆ ಅದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಅದರ ಇಂಪ್ಯಾಕ್ಟ್ ಇಷ್ಟೇ, ಹೈಕಮಾಂಡ್ ಆದಷ್ಟು ಬೇಗ ಏನಾದರೂ ಮಾಡದೇ ಹೋದಲ್ಲಿ ದಿನಂಪ್ರತಿ ಈ ರೀತಿಯ ಹೇಳಿಕೆಗಳು ಬರಬಹುದು ಅಂತಕ್ಕಂತಹ ಮೇ ಬಿ ಇಟ್ಸ್ ಅ ಪ್ಲ್ಯಾಂಡ್ ಆರ್ ನಾನ್ ಪ್ಲ್ಯಾಂಡ್. ಡಿ ಕೆ ಶಿವಕುಮಾರ್ ಮತ್ತು ಇಕ್ಬಾಲ್ ಹುಸೇನ್ ಇಬ್ಬರಿಗೆ ಗೊತ್ತಿರಬೇಕು. ಆದರೆ ಈ ರೀತಿಯ ಹೇಳಿಕೆಗಳು ಸಂಚಲನವನ್ನು, ನಾವು ನಿನ್ನೆ ಕೂಡ ಡಾಕ್ಟರ್ ಯತೀಂದ್ರರ ಹೇಳಿಕೆ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ವಿ. ಹೌದು. ಇಕ್ಬಾಲ್ ಹುಸೇನ್ರ ಹೇಳಿಕೆ ಕೂಡ ಅದೇ ಅರ್ಥದಲ್ಲಿದೆ. ಒಂದು ರೀತಿ ಸಪ್ಲ ಮಾಡಬೇಕು, ಸದ್ದು ಮಾಡಬೇಕು, ಪೊಲಿಟಿಕಲ್ ನ್ಯೂಸೆನ್ಸ್ ವ್ಯಾಲ್ಯೂ ಈ ಹೇಳಿಕೆಗಳಿಗೆ ಇದ್ದೇ ಇದೆ. ಪೊಲಿಟಿಕಲಿ ಹೈಕಮಾಂಡ್ ಒಂದು ರೀತಿ ಕರ್ನಾಟಕದತ್ತ ಗಂಭೀರವಾಗಿ ಇನ್ನಷ್ಟು ನೋಡಬೇಕು ಅಂತಕ್ಕಂಥ ಹೇಳಿಕೆಯ ರೀತಿಯಲ್ಲಿ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು. ಅದನ್ನ ಡಿ ಕೆ ಶಿವಕುಮಾರ್ ಡಿಸೋನ್ ಮಾಡಿರಬಹುದು. ಆದರೆ ಆ ಹೇಳಿಕೆಯ ಒಟ್ಟಾರೆ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದನ್ನ ಮೊದಲು ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೆಳಗಾವಿಯಲ್ಲಿ ಡಿನ್ನರ್ ಸಭೆ ನಡೀತು. ಡಿನ್ನರ್ ಸಭೆಯನ್ನ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಜಿಲ್ಲಾಧ್ಯಕ್ಷರು 15 ವರ್ಷದಿಂದ ಕರೀತಾ ಇದ್ರು ಅಂತಕ್ಕಂಥದ್ದನ್ನು ಹೇಳಿದ್ರು ಕೂಡ 43 ಡಿ ಕೆ ಶಿವಕುಮಾರ್, ಬಹುತೇಕ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವ ಮತ್ತು ಹೈಕಮಾಂಡ್ ನಿಷ್ಠ ಶಾಸಕರೇ ಆ ಒಂದು ಡಿನ್ನರ್ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಬಹುತೇಕ ಡಿ ಕೆ ಶಿವಕುಮಾರ್ ಆ ಡಿನ್ನರ್ ಸಭೆಯಲ್ಲಿ ಟೇಬಲ್ನಿಂದ ಟೇಬಲ್ ಹೋಗಿ ಶಾಸಕರ ಜೊತೆ ಕೂಡ ಚರ್ಚೆ ಮಾಡಿದ್ರು. ಈಗ ಇಕ್ಬಾಲ್ ಹುಸೇನ್ ಕೊಡ್ತಿರ್ತಕ್ಕಂಥ ಹೇಳಿಕೆ ನೋಡಿ, ಇಕ್ಬಾಲ್ ಹುಸೇನ್ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅಣತಿ ಇಲ್ಲದೆ, ಡಿ ಕೆ ಸುರೇಶ್ ಅಣತಿ ಇಲ್ಲದೆ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಡ್ತಾ ಇದ್ದಾರಾ? ದಟ್ ಈಸ್ ಎ ಕ್ವಶನ್ ಮಾರ್ಕ್. ಕರೆಕ್ಟ್. ಡಾಕ್ಟರ್ ಯತೀಂದ್ರ ಏನೊಂದು ಸ್ಟ್ರಾಟಜಿಯನ್ನ ಮಾಡಿದ್ರು, ಅದೇ ಸ್ಟ್ರಾಟಜಿಯನ್ನ ಡಿ ಕೆ ಶಿವಕುಮಾರ್ ಬಣ ಕೂಡ ಈ ಒಂದು ವಿಷಯವನ್ನ ಜೀವಂತವಾಗಿಡುವುದಕ್ಕೋಸ್ಕರ, ಈ ವಿಷಯಕ್ಕೆ ಹೈಕಮಾಂಡ್ ಕೂಡಲೇ ಈ ಕಡೆ ಗಮನ ಹರಿಸದೆ ಹೋದಲ್ಲಿ ಇದು ಔಟ್ ಆಫ್ ಕಂಟ್ರೋಲ್ ಆಗತ್ತೆ ಅನ್ನೋದನ್ನ ಹೇಳುವುದಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳನ್ನು ಇಕ್ಬಾಲ್ ಹುಸೇನ್ ಕೊಡ್ತಾ ಇದ್ದಾರಾ? ವಿ ಡೋಂಟ್ ನೋ ಅಜಿತ್. ನೋಡಿ, ಈ ಹಂತದಲ್ಲಿ ಡಾಕ್ಟರ್ ಯತೀಂದ್ರರ ಹೇಳಿಕೆಯನ್ನ ಸಿದ್ದರಾಮಯ್ಯನವರ ಬಣ ಡಿಸೋನ್ ಮಾಡಿದ್ದು, ಇಕ್ಬಾಲ್ ಹುಸೇನ್ರ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಬಣ ಡಿಸೋನ್ ಮಾಡಿದ್ದು, ದಟ್ ಈಸ್ ಆಲ್ಸೋ ಎ ಸ್ಟ್ರಾಟಜಿ ಇರಬಹುದು. ಹಾಗಾಗಿ ಯಾಕೆ ಹೇಳಿಕೆ ಕೊಟ್ಟರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕನ್ವೆನ್ಷನಲ್ ಪಾಲಿಟಿಕ್ಸ್ಗೆ ನಿಲುಕದ ಒಂದು ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳಿವೆ ಇವು. ಎಸ್. ಜನವರಿ 6ಕ್ಕೆ ಪ್ರಮಾಣ ವಚನ, ಡಿ ಕೆ ಶಿವಕುಮಾರ್ ಕೂಡಲೇ ಅದನ್ನ ಡಿಸೋನ್ ಮಾಡ್ತಿದ್ದಾರೆ. ಹೀಗಾಗಿ ನನಗನ್ಸತ್ ಮೇಲ್ನೋಟಕ್ಕೆ ಇಕ್ಬಾಲ್ ಹುಸೇನ್ರ ಹೇಳಿಕೆ ಇರ್ಬೋದು, ಶಿವಗಂಗಾರ ಹೇಳಿಕೆ ಇರ್ಬೋದು. ಈಗ ಶಿವಗಂಗಾ ಏನನ್ನೂ ಹೇಳದೆ ಎಲ್ಲವನ್ನ ಹೇಳೋದ್ರಿ. ಈಗ ನಾನು ಆ ಬೈಟ್ಗಳನ್ನ ಕೇಳ್ತಾ ಇದ್ದೆ. ಅವರು ನಾನು ಡಿಸೆಂಬರ್ ಅಂತ್ಯದವರೆಗೆ ಸುಮ್ಮನಿರ್ತೀನಿ ಅಂತ ಹೇಳಿದ್ರು. ಪ್ರಮಾಣ ವಚನ ತೆಗೆದುಕೊಂಡ್ರೆ ನನಗೆ ಬಹಳಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರು. ಕರೆಕ್ಟ್. ಅಂದ್ರೆ ನೀವು ಏನನ್ನೂ ಹೇಳಿಲ್ಲ, ಆದ್ರೆ ಎಲ್ಲವನ್ನ ಹೇಳಿದ್ರಿ. ಆ ರೀತಿಯ ಹೇಳಿಕೆಗಳು ಹೈಕಮಾಂಡ್ ಮೇಲೂ ಕೂಡ ಪ್ರೆಷರ್ ಅನ್ನ ತರ್ತವೆ. ಮೇ ಬಿ ಹೈಕಮಾಂಡ್ ಗಮನ ಸೆಳಿಲಿಕ್ಕೆ, ಹೈಕಮಾಂಡ್ ಅನ್ನ ನೋಡಿ, ಈ ವಿಷಯ ಎಲ್ಲೂ ಈಗ ಈ ವಿಷಯ ಬಗೆಹರಿದಿದೆ ಅನ್ನೋದು ಗೊತ್ತಾಗೋದು ಯಾವಾಗ? ಯಾರೂ ಯಾವ ಹೇಳಿಕೆಗಳನ್ನು ಕೊಡದೆ ಸದನದಲ್ಲಿ ನಡೀತಕ್ಕಂಥ ನಡಾವಳಿಗಳು ಸುದ್ದಿಯಲ್ಲಿದ್ದಾಗ. ಎಸ್. ಬಟ್ ದಿನಂಪ್ರತಿ ಮಾಧ್ಯಮಗಳು ಕೇಳದೆಯೇ ಮಾಧ್ಯಮಗಳ ಮೈಕ್ ಹಿಡಿದ ತಕ್ಷಣ ಬೈಟ್ಗಳು ಬರ್ತಾ ಇವೆ. ಇದರ ಅರ್ಥ ಏನು? ಇದರ ಅರ್ಥ ಇಷ್ಟೇ, ಹೈಕಮಾಂಡ್ ಅನ್ನ ಸದಾ ಒಂದು ರೀತಿಯಾಗಿರ್ತಕ್ಕಂಥ ಚಟಪಟಿಕೆಯಲ್ಲಿಡಬೇಕು.
ಆ ಪ್ರಯತ್ನವನ್ನ ಬಣಗಳು ಮಾಡ್ತಾ ಇವೆ ಅಂತ ನನಗನ್ಸುತ್ತೆ. ಎಸ್ ಆನಂದ, ಈ ಡಿಸೆಂಬರ್ 6 ಅಥವಾ 9 ಡಿ ಕೆ ಶಿವಕುಮಾರ್ ಅವರಿಗೆ ಲಕ್ಕಿ ನಂಬರ್ಸು ಅನ್ನುವುದು ಬಿಟ್ಟರೆ ಇದಕ್ಕೆ ಬೇರೆ ಏನಾದ್ರು ತರ್ಕ ಇದೆಯಾ? ಜನವರಿ 12ನೇ ತಾರೀಕು ಸಿದ್ದರಾಮಯ್ಯನವರು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ, ಅತಿ ಹೆಚ್ಚು ಕಾಲ ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಳ್ತಾರೆ. ಡಿಸೆಂಬರ್ 8 ಜನವರಿ 6 ಮತ್ತು 9 ಏನಿದು? ಅಜಿತ್, ಈ ಹಿಂದೆಯೂ ಕೂಡ ಇಕ್ಬಾಲ್ ಹುಸೇನ್ ಅವರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇದೇ ಹೇಳಿಕೆಯನ್ನು ಕೊಟ್ಟಿದ್ರು. 6 ಮತ್ತು 9 ಕಾಯ್ತಾ ಇರಿ ಅಂತಕ್ಕಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ರು. ಅದು ಬಹಳ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ಆ ಡೆಡ್ಲೈನ್ ಅನ್ನ DKC ಬಣದ ಶಾಸಕರು ನಿಗದಿ ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಆಗಿತ್ತು. ಇನ್ನೊಂದು ಕಡೆ ಜನವರಿ 8ಕ್ಕೆ ಬ್ರೇಕ್ ಮಾಡ್ತಾರೆ. ನಂತರ ಜನವರಿ 6 ಮತ್ತು 9 ಏನು ಈ ಡೇಟ್ ಇದೆ, 8ಕ್ಕೆ ಮುಖ್ಯಮಂತ್ರಿಗಳು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ. ನಂತರದಲ್ಲಿ ಅಲ್ಲಿಂದ ಮುಖ್ಯಮಂತ್ರಿಗಳ ಏನೋ ಒಂದು ಕನಸೇನಿದೆ ಅದು ಈಡೇರುತ್ತೆ. ನಂತರದಲ್ಲಿ ಅವರು ಅಧಿಕಾರ ಬಿಟ್ಟು ಕೊಡ್ತಾರೆ. ಹಾಗಾಗಿ ಅವರು ಆ ಡೇಟನ್ನು ಮೆನ್ಷನ್ ಮಾಡಿದ್ರು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರೋದು ವಿಚಾರ ಆಗಿತ್ತು. ಆದರೆ ಈಗ ಅದೇ ವಿಚಾರವನ್ನು ಮತ್ತೆ ಇಕ್ಬಾಲ್ ಹುಸೇನ್ ಪ್ರಸ್ತಾಪ ಮಾಡಿದ್ದಾರೆ. 6 ಮತ್ತು 9 ಒಳ್ಳೆ ದಿನ DK ಶಿವಕುಮಾರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನಗೆ ಈ ಎಲ್ಲ ಹೇಳಿಕೆ ಬೆಳಗ್ಗೆಯಿಂದಲೂ ಬಂದಿರತಕ್ಕಂಥ ಎಲ್ಲ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದರೆ ನಿಶ್ಚಯವಾಗಿಯೂ ಕೂಡ ಒಂದು ಪ್ರೆಸರ್ ಪಾಲಿಟಿಕ್ಸನ್ನು ಮಾಡುವ ಪ್ರಯತ್ನವನ್ನು ಈ DKC ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮಾಡ್ತಾ ಇರುವಂಥದ್ದು. DKC ಅವರು ಒಂದು ದಿನಕ್ಕೆ ದೆಹಲಿಗೆ ಹೋಗಿ ಬರಬೇಕಾದರೂ 3 ದಿನಗಳ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಅವರು ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳ ಜೊತೆನೇ ದೆಹಲಿಗೆ ಹೋಗಬೇಕಾಗಿತ್ತು. ದೆಹಲಿಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಂಜೆ ವಾಪಸ್ ಅವರು ನೇರವಾಗಿ 8 ಗಂಟೆಗೆ ರಾತ್ರಿ 8 ಗಂಟೆಗೆ ಬೆಳಗಾವಿಗೆ ವಾಪಸ್ ಆಗಬೇಕಾಗಿತ್ತು. ಅದು ಹಾಗಾಗ್ತಾ ಇಲ್ಲ. ಬದಲಾಗಿ ಈಗ 4:15 ಹೋಗಿದ್ದಾರೆ. ಅವರು 4:15 ದೆಹಲಿಗೆ ಹೋಗಿದ್ದಾರೆ. ನಾಳೆ ದೆಹಲಿಯಲ್ಲಿ ಇರ್ತಾರೆ. ನಾಡಿದ್ದು ಅವರು ಸೋಮವಾರ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಪುನಃ ಮತ್ತು ಅವರು ಮಂಗಳವಾರ ಬೆಳಿಗ್ಗೆ ಅವರು ಬೆಳಗಾವಿಗೆ ಬರ್ತಾರೆ. ಅಂದರೆ ಅವರ ಪ್ರೋಗ್ರಾಮಲ್ಲೂ ಕೂಡ ಬದಲಾವಣೆಗಳಾಗಿದೆ. ಯಾಕಂದರೆ ಮೊದಲು ಅಂದ್ಕೊಂಡಿರ್ತಕ್ಕಂಥ ಯಾವುದೇ ರೀತಿಯಾಗಿರುವಂಥ ವೇಳಾಪಟ್ಟಿಯು ಕೂಡ ಈಗ ಇಲ್ಲ, ಬದಲು ಚೇಂಜ್ ಆಗಿದೆ. ಹಾಗನ್ನ ಮಾತ್ರಕ್ಕೆ ದೆಹಲಿಯಲ್ಲಿ ಮಾತುಕತೆಗೆ ಹೋಗಿದ್ದಾರಾ ಅನ್ನುವಂಥ ಸಹಜವಾದಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುತ್ತೆ. ಅಂದುಕೊಂಡಿದ್ದೇ ಆದರೆ, ಅವಕಾಶ ಸಿಕ್ಕಿದ್ದೇ ಆದರೆ ಈಗಾಗಲೇ ದೆಹಲಿಗೆ ಹೋಗಿರ್ತಕ್ಕಂಥ DCM DK ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರುಗಳು ಮತ್ತು ಶಾಸಕರುಗಳು ಹೈಕಮಾಂಡ್ ಇರತಕ್ಕಂಥ ಒಂದಿಷ್ಟು ನಾಯಕರುಗಳಿಗೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ತಿಳಿಸಬೇಕು ಅನ್ನುವಂಥದ್ದನ್ನು ಒಂದು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರಿಗೆ ದೆಹಲಿಯ ನಾಯಕರಿಗೆ ಎಲ್ಲವೂ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೂ ಕೂಡ ಇರ್ತಕ್ಕಂಥ ಪರಿಸ್ಥಿತಿ ತಿಳಿಸುವಂಥ ಪ್ರಯತ್ನವನ್ನು ಈ ಶಾಸಕರು ಮಾಡ್ತಾರೆ, ಈ ಸಚಿವರು ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಪೂರ್ವ ನಿಗದಿಯಂತೆ 3 ಗಂಟೆ ನಂತರದಲ್ಲಿ DK ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರು, ಶಾಸಕರು ಮತ್ತು ಅವರ ಜೊತೆ ಇರತಕ್ಕಂಥ KPCCಯ ಹಲವು ಪದಾಧಿಕಾರಿಗಳು ದೆಹಲಿಗೆ ಹೋಗಿದ್ದಾರೆ. ನಾಳೆ ದೆಹಲಿಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಎಲ್ಲರಿಗೂ ಕೂಡ ಭೋಜನ ಕೂಟವನ್ನು ಆಯೋಜನೆ ಮಾಡಲಾಗಿದೆ. ರಾಜ್ಯದ ಅಧ್ಯಕ್ಷರುಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಎಲ್ಲರಿಗೂ ಕೂಡ ಭೋಜನ ಕೂಟ ಆಯೋಜನೆ ಮಾಡಲಿ. ಅಲ್ಲಿಂದ ನೇರವಾಗಿ ಇಂದಿರಾ ಭವನದ ಒಂದು ಬಸ್ ಮೂಲಕ ಪ್ರತಿಭಟನೆಗೆ ಹೋಗೋದೊಂದು ನಿಗದಿಯಾಗಿದೆ. ಆ ಪ್ರತಿಭಟನೆ ಆದ ಬಳಿಕ ಸಿಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ನಾಯಕರು ಒಂದು ರೀತಿ ಪ್ಲಾನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಕೇಳಿ ಬರ್ತಾ ಇರುವಂಥ ಮಾತು. ಯಾಕಂದರೆ ರಿಟರ್ನ್ ಯಾರ ಟಿಕೆಟ್ ಕೂಡ ಕ್ಲಿಯರ್ ಆಗಿಲ್ಲ, ಎಲ್ಲವೂ ಓಪನ್ ಇದೆ. ಅಂದ ಮಾತ್ರಕ್ಕೆ ಅವರು ಇಲ್ಲಿ ಅಲ್ಲಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡ್ಕೊಳ್ತಾರೆ, ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಗಳು ತಿಳಿಸ್ತಾರೆ ಅನ್ನುವಂಥ ಚರ್ಚೆ ಇರುವಂಥದ್ದು ಅಜಿತ್. ಈಗ ಅಲ್ಲ, ಈಗ ನಾಳೆ ಪ್ರತಿಭಟನೆ ಮುಗಿದ ಮೇಲೆ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಗಮನ ಹರಿಸುವಷ್ಟು ಪುರುಸೊತ್ತು ಮತ್ತು ಮನಸ್ಸು ಹೈಕಮಾಂಡ್ನ ವರಿಷ್ಠರಿಗಿರುವ ಬಗ್ಗೆ ಏನಾದರೂ ಸೂಚನೆಗಳಿದೆಯಾ? ಬೆಳಗ್ಗೆ ಈ ಬಗ್ಗೆ ಒಂದು ಸಹಜವಾದಂಥ ಒಂದು ಚರ್ಚೆ ಇತ್ತು. 4 ಗಂಟೆಗೆ ರಾಹುಲ್ ಗಾಂಧಿ ಅವರು DCM ಮತ್ತು CM ಇಬ್ಬರನ್ನೂ ಕೂಡ ಕರೀತಾರೆ, ಮಾತಾಡ್ತಾರೆ, ಪ್ರಸಕ್ತ ವಿದ್ಯಮಾನ ಚರ್ಚೆ ಮಾಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಇತ್ತು. ಆದರೆ ಅದು ಈಗ ಆಗಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗಿದೆ. ಆದರೆ ನಾನು ಈಗಾಗಲೇ ಹೇಳಿದಾಗೆ ಹೈಕಮಾಂಡ್ನ ಟಾಪ್ 3-4 ಮೆಂಬರ್ಗಳನ್ನು ಬದಲಾಗಿ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕ್ತಕ್ಕಂಥ ನಾಯಕರುಗಳು ನಾಳೆ ದೆಹಲಿಯಲ್ಲಿ ಇರ್ತಾರೆ. ಹಾಗಾಗಿ ಅವರ ಮೂಲಕ ಪ್ರೆಷರ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಮಾಡಲಾಗತ್ತೆ ಅನ್ನುವಂಥ ಮಾತುಗಳು ಈಗ DCM DK ಶಿವಕುಮಾರ್ ಬಣದಿಂದ ಕೇಳಿ ಬರ್ತಾ ಇರುವಂಥದ್ದು. ಅವರು ಅಲ್ಲಿರ್ತಕ್ಕಂಥ ನಾಯಕರನ್ನು ಭೇಟಿ ಮಾಡುವಂಥ ಅವಕಾಶ ಸಿಕ್ಕಿದ್ದೆ ಆದರೆ ಭೇಟಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾವು ಗಮನಿಸಬೇಕು, ಬಹುತೇಕ ಸಚಿವರ ರಿಟರ್ನ್ ಟಿಕೆಟ್ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ, ಎಲ್ಲವೂ ಕೂಡ ಓಪನ್ ಇದೆ. ಹಾಗೆ ಅವ್ರು ಯಾವಾಗ ಬರ್ತಾರೆ ಅಂತಕ್ಕಂಥದ್ದು ಇನ್ನೂ ಕ್ಲಿಯರ್ ಮಾಡಿಲ್ಲ. ಅಲ್ಲೆಲ್ಲ ಒಂದು ಕಡೆ ಸಿಕ್ಕಂಥ ಅವಕಾಶವನ್ನು ಬಳಕೆ ಮಾಡ್ಕೊಳ್ತಾರ ಅಂತಕ್ಕಂಥ ಏನು ಪ್ರಶ್ನೆ ಇತ್ತು, ಅದಕ್ಕೆ ಒಂದು ರೀತಿ ಸಹಜವಾದಂಥ ಹೌದು ಅಂತಕ್ಕಂಥ ಉತ್ತರ ಸಿಗ್ತಾ ಇದೆ. ನಾಥೋ ಅವ್ರದ್ದೊಂದು ಪ್ರಶ್ನೆ ಇದೆ ನೋಡಿ. ಅಲ್ಲ, ಪ್ರಶ್ನೆ ಅಲ್ಲ, ಅಂದರೆ ನೋಡಿ, ಒಂದು ವೇಳೆ ನಾಳೆ ಈ ವಿಷಯವನ್ನ ಹೈಕಮಾಂಡ್ ಇದರ ಬಗ್ಗೆ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡೋದಿದ್ರೆ
ಆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಹೈಕಮಾಂಡ್ ಮಾಡಿಸ್ತಾನೆ ಇರಲಿಲ್ಲ. ಹಾಂ ಕರೆಕ್ಟ್. ಹೈಕಮಾಂಡ್ ಬಯಸ್ತಾ ಇದೆ ಅಧಿವೇಶನ ಮುಗಿಯುವವರೆಗೆ ಎಲ್ಲವೂ ಸುಸೂತ್ರವಾಗಿರಲಿ ಅಂತಕ್ಕಂಥ. ಹೌದು ಅಧಿವೇಶನ ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳೋರು. ಅಧಿವೇಶನ ಕೂಡ ಇದೆ, ಅಲ್ಲಿ ಸಂಸತ್ತಿನ ಅಧಿವೇಶನ ಕೂಡ ಇದೆ. ಅಧಿವೇಶನ ನಾಳೆ ವೋಟ್ ಚೋರಿಯ ಒಂದು ದೊಡ್ಡ ಕ್ಯಾಂಪೇನ್ ನಡೀತಾ ಇರೋದ್ರಿಂದ ನನಗನ್ಸುತ್ತೆ ಈ ವಾರ ಏನನ್ನೂ ಕೂಡ ಹೈಕಮಾಂಡ್ ಮಾಡತಕ್ಕಂಥ ಸಾಧ್ಯತೆಗಳು ಕಡಿಮೆ. ಮತ್ತು ಇನ್ನೊಂದು ಹೈಕಮಾಂಡ್ ಮೂಲಗಳಿಂದ ಕೇಳಿ ಬರ್ತಾ ಇರತಕ್ಕಂಥ ಮಾತು ಏನು ಅಂತಂದ್ರೆ, ದೇವರಾಜ ಅರಸರ ರೆಕಾರ್ಡ್ ಮುಗಿಯುವವರೆಗೆ ಸಿದ್ದರಾಮಯ್ಯನವ್ರ ಜೊತೆ ಈ ವಿಷಯವನ್ನ ಚರ್ಚೆ ಮಾಡಿ ಒಂದು ರೀತಿಯ ಪೊಲಿಟಿಕಲ್ ವಾತಾವರಣವನ್ನ ಗರಂ ಮಾಡಿ ಗಲಾಟೆಗೆ ಆಸ್ಪದ ಕೊಡ್ತಕ್ಕಂಥ ಯಾವುದೇ ಪ್ರಯತ್ನವನ್ನ ಹೈಕಮಾಂಡ್ ಕಡೆಯಿಂದ ಮಾಡಲ್ಲ. ಹೈಕಮಾಂಡ್ ಸ್ಮೂತ್ ಟ್ರಾನ್ಸಿಷನ್ ಬಯಸ್ತಾ ಇದೆ. ಆ ಸ್ಮೂತ್ ಟ್ರಾನ್ಸಿಷನ್ನ ಅರ್ಥ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರನ್ನ ಕರೆದು ಮನವೊಲಿಕೆ ಮಾಡಿ ಸಿದ್ದರಾಮಯ್ಯನವರು ಒಪ್ಪಿದ ನಂತರ ಮುಂದಿನ ಬೆಳವಣಿಗೆಗಳನ್ನು ನೋಡಬಹುದು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ಹಾಗಾಗಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಜಿತ್, ನಾಳೆ ಇದರ ಬಗ್ಗೆ ಯಾವುದೇ ಚರ್ಚೆ ಆಗುವ ಸಾಧ್ಯತೆ ರೂಲ್ಡ್ ಔಟ್ ಅಂತ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.